ಇನ್ನು ದೇವರ ನಾಡು ಕೇರಳಂನಲ್ಲಿ ನಿರಂತರವಾಗಿ ವರುಣನ ಅಬ್ಬರ ಜೋರಾಗ್ತಾ ಇದೆ. ಅಲ್ಲಿ ಮಳೆ ಆದರೆ ಅದರ ಪರಿಣಾಮ ಇಲ್ಲಿ ಜಲಾಶಯಗಳು ಭರ್ತಿ ಆಗ್ತಾ ಇದ್ದಾವೆ. ಕೇರಳಂನ 11 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಪಟ್ಟಣಂತಿಟ್ಟ, ಕಣ್ಣೂರು, ಕಾಸರಗೋಡು, ಕೋಚಿಕೋಡ್, ವಯನಾಡ್, ಇಡುಕ್ಕಿ, ಕೊಟ್ಟಾಯಂ, ತ್ರಿಶೂರ್, ಮಲಪ್ಪುರಂ, ಪಾಲಕ್ಕಾಡ್, ಎರ್ನಾಕುಲಂ, ಚೆಂಗನ್ನೂರು ಸೇರಿ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಮಳೆ ಸಂಬಂಧಿತ ಅವಘಡಗಳಿಗೆ 8 ಮಂದಿ ಇಲ್ಲಿಯವರೆಗೂ ಕೂಡ ಸಾವನ್ನಪ್ಪಿದ್ದಾರೆ. ರಣಮಳೆಗೆ ಇಲ್ಲಿಯವರೆಗೂ ಕೂಡ 13 ಜನರಿಗೆ ಗಾಯವಾಗಿದೆ. 8 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪರಿಸ್ಥಿತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಕೇರಳ ಸರ್ಕಾರ ಮುಂದುವರಿಸಿದೆ. ದೇವರ ನಾಡು ಕೇರಳಂನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಪರಿಣಾಮ ಇದೆ. 11 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಕಳೆದ 2-3 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಮುಂದಿನ 1 ವಾರಗಳ ಕಾಲ ಇದೇ ರೀತಿಯ ಅಬ್ಬರದ ಮಳೆಯಾಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ರಸ್ತೆಗಳು, ದೇವಸ್ಥಾನಗಳು, ಸೇತುವೆಗಳು ಎಲ್ಲವೂ ಕೂಡ ಜಲಮಯವಾಗಿರುವಂಥದ್ದು. ಮತ್ತೊಂದು ಕಡೆ ಪ್ರವಾಹದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡವರನ್ನು ಸ್ಥಳಾಂತರಿಸುವಂತಹ ಕೆಲಸಕ್ಕೂ ಕೂಡ ಸರ್ಕಾರ ಮುಂದಾಗಿರುವಂಥದ್ದು. ಇಲ್ಲಿಯವರೆಗೂ ಕೂಡ ರಣಮಳೆಗೆ 8 ಮಂದಿ ಸಾವನ್ನಪ್ಪಿದ್ದಾರೆ. 13 ಜನರಿಗೆ ಗಾಯವಾಗಿದೆ. ಮತ್ತೆ 8 ಮಂದಿ ನಾಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಳ್ಳಕೊಳ್ಳಗಳು ಭರ್ತಿಯಾಗಿದ್ದಾವೆ, ಜಲಪಾತಗಳು ಮೈದುಂಬಿ ಹರಿತಾ ಇದ್ದಾವೆ. ಡ್ರೋನ್ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಪರಿಸ್ಥಿತಿ ದಿನದಿಂದ ದಿನಕ್ಕೆ ಮತ್ತಷ್ಟು ಬಿಗಡಾಯಿಸ್ತಾ ಇದೆ. ಇನ್ನೂ 1 ವಾರಗಳ ಕಾಲ ಇದೇ ರೀತಿಯ ಅಬ್ಬರದ ಮಳೆ ಕೇರಳಂನಲ್ಲಾಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿರುವಂಥದ್ದು. ಒಂದು ಕಡೆ ಜಲಪಾತಗಳು ಮೈದುಂಬಿ ಹರಿತಾ ಇರುವಂತಹ ದೃಶ್ಯ, ರುದ್ರ ರಮಣೀಯ ದೃಶ್ಯ. ಮತ್ತೊಂದು ಕಡೆ ಪ್ರವಾಹದ ಅಬ್ಬರ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಇರುವಂತಹ ದೃಶ್ಯ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ನೀರು ತುಂಬಿಕೊಂಡಿದೆ. ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದ್ದಾವೆ. ಸೇತುವೆಗಳು, ರಸ್ತೆಗಳು, ಜನವಸತಿ ಪ್ರದೇಶಗಳು ಈಗ ಸಂಪೂರ್ಣವಾಗಿ ಜಲಮಯವಾಗಿರುವಂಥದ್ದು.